ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಎರಡು ಸ್ವರಗಳ ನಡುವೆ ಯಾಕಾರವಾಗಲಿ ಅಥವಾ ವಾಕಾರವಾಗಲಿ ಹೊಸದಾಗಿ ಸೇರುವುದಕ್ಕೆ ನಾವು ಆಗಮ ಸಂಧಿ ಅಂತ ಕರಿತೀವಿ. ನೋಡಿ, ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬರಬೇಕು, ಎರಡು ಸ್ವರಗಳ ನಡುವೆ ಯ ಅಥವಾ ವ ಹೊಸದಾಗಿ ಸೇರಿದಾಗ ಅದು ಆಗಮ ಸಂಧಿ ಆಗುವುದು. ಉದಾಹರಣೆ ನೋಡಿ, ಶಾಲೆ ಪ್ಲಸ್ ಅನ್ನು ಬಿಡಿಸಿ ಬರೆದಾಗ ಎ ಸ್ವರಕ್ಕೆ ಅ ಸ್ವರ ಪರವಾಗಿ ಯ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ. ಎರಡನೇದು, ಭಾರತ ಪ್ಲಸ್ ಅನ್ನು ಸೇರಿಸಿದಾಗ ಭಾರತ ಅ ಸ್ವರದ ಮುಂದೆ ಅ ಸ್ವರ ಪರ ಆಗಿದೆ, ಹೊಸ ಅಕ್ಷರ ವ ಬಂದಿದೆ, ವಕಾರಾಗಮ. 3, ಮನೆ ಪ್ಲಸ್ ಅಲ್ಲಿ ಎ ಸ್ವರಕ್ಕೆ ಅ ಸ್ವರ ಪರ ಆಗಿದೆ, ಹೊಸ ಅಕ್ಷರ ಯ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ. ನೆಕ್ಸ್ಟ್ 4, ನಿನ್ನೆ ಪ್ಲಸ್ ಇಂದ ನಿನ್ನೆಯಿಂದ ಎ ಸ್ವರದ ಮುಂದೆ ಈ ಸ್ವರ ಪರ ಆಗಿದೆ, ಯ ಆಗಮ ಆಗಿದೆ, ಯಕಾರಾಗಮ. 5, ಹುಲಿ ಪ್ಲಸ್ ಅನ್ನು ಹುಲಿಯನ್ನು ಈ ಸ್ವರದ ಮುಂದೆ ಅ ಸ್ವರ ಪರ ಆಗಿದೆ, ಯ ಆಗಮ ಆಗಿದೆ, ಯಕಾರಾಗಮ. ನೆಕ್ಸ್ಟ್ 6ನೇದು, ಮಳೆ ಪ್ಲಸ್ ಅಲ್ಲಿ ಮಳೆಯಲ್ಲಿ ಎ ಸ್ವರದ ಮುಂದೆ ಅ ಸ್ವರ ಪರ ಆಗಿದೆ, ಯ ಆಗಮ ಆಗಿದೆ, ಯಕಾರಾಗಮ. 7, ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಈ ಸ್ವರದ ಮುಂದೆ ಆ ಸ್ವರ ಬಂದಿದೆ, ಯ ಆಗಮ ಆಗಿದೆ, ಯಕಾರಾಗಮ. 8, ಕುಲ ಪ್ಲಸ್ ಅನ್ನು ಕುಲವನ್ನು ಆ ಸ್ವರದ ಮುಂದೆ ಆ ಸ್ವರ ಆಗಮ ಆಗಿದೆ, ಹೊಸ ಅಕ್ಷರ ವ ಆಗಮ ಆಗಿದೆ, ವಕಾರಾಗಮ. ನೆಕ್ಸ್ಟ್ 9ನೇದು, ಗಾಳಿ ಪ್ಲಸ್ ಅಲ್ಲಿ ಗಾಳಿಯಲ್ಲಿ ಬಿಡಿಸಿ ಬರೆದಾಗ ಲಿ ಈ ಸ್ವರದ ಮುಂದೆ ಅ ಸ್ವರ ಬಂದಿದೆ, ಎರಡು ಸ್ವರಗಳ ನಡುವೆ ಯ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ. 10, ಮಗು ಪ್ಲಸ್ ಅನ್ನು ಮಗುವನ್ನು ಬಿಡಿಸಿ ಬರೆದಾಗ ಮಗು ಉ ಸ್ವರದ ಮುಂದೆ ಅ ಸ್ವರ ಬಂದಿದೆ, ವ ಅಕ್ಷರ ಆಗಮ ಆಗಿದೆ, ವಕಾರಾಗಮ. 11, ಹಸು ಪ್ಲಸ್ ಅನ್ನು ಹಸುವನ್ನು ಸು ಉ ಸ್ವರದ ಮುಂದೆ ಅ ಸ್ವರ ಆಗಮ ಆಗಿದೆ, ಹೊಸ ಅಕ್ಷರ ವ ಆಗಮ ಆಗಿದೆ, ಎರಡು ಸ್ವರಗಳ ನಡುವೆ ವ ಆಗಮ ಆಗಿದೆ, ವಕಾರಾಗಮ. ನೆಕ್ಸ್ಟ್ 12, ಸೇವೆ ಪ್ಲಸ್ ಇಂದ ಸೇವೆಯಿಂದ ಸೇವೆ ಎ ಸ್ವರದ ಮುಂದೆ ಈ ಸ್ವರ ಆಗಮ ಆಗಿದೆ, ಆದ್ದರಿಂದ ಇದೊಂದು ಯಕಾರಾಗಮ ಸಂಧಿ. ನೆಕ್ಸ್ಟ್ 13, ಹೂ ಪ್ಲಸ್ ಅನ್ನು ಹೂವನ್ನು ಊ ಸ್ವರದ ಮುಂದೆ ಆ ಸ್ವರ ಆಗಮ ಆಗಿದೆ, ಆದ್ರಿಂದ ವ ಆಗಮ ಆಗಿರೋದ್ರಿಂದ ಇದೊಂದು ವಕಾರಾಗಮ. ನೆಕ್ಸ್ಟ್ 14, ದೇಶ ಪ್ಲಸ್ ಅನ್ನು ದೇಶವನ್ನು ದೇಶ ಅ ಸ್ವರದ ಮುಂದೆ ಅನ್ನು ಅ ಸ್ವರ ಬಂದಿದೆ, ಎರಡು ಸ್ವರಗಳು ಎದುರು ಬದಲಾಗಿ ಹೊಸ ಅಕ್ಷರ ವ ಆಗಮ ಆಗಿದೆ, ಆದ್ರಿಂದ ಇದೊಂದು ವಕಾರಾಗಮ. 15, ಸ್ತ್ರೀ ಪ್ಲಸ್ ಅನ್ನು ಸ್ತ್ರೀಯನ್ನು ಸ್ತ್ರೀ ಈ ಸ್ವರದ ಮುಂದೆ ಅ ಸ್ವರ ಬಂದಿದೆ, ಆಗಮ ಯ ಬಂದಿದೆ, ಯಕಾರಾಗಮ. 16, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಇಲ್ಲಿ ಎ ಸ್ವರದ ಮುಂದೆ ಅ ಸ್ವರ ಬಂದಿದೆ, ಯ ಆಗಮ ಆಗಿದೆ, ಯಕಾರಾಗಮ. 17, ದುಃಖ ಪ್ಲಸ್ ಆಗು ದುಃಖವಾಗು ಅ ಸ್ವರದ ಮುಂದೆ ಅ ಸ್ವರ ಬಂದಿದೆ, ವ ಆಗಮ ಆಗಿದೆ, ವಕಾರಾಗಮ. 18, ಮುಖ ಪ್ಲಸ್ ಅನ್ನು ಮುಖವನ್ನು ಮುಖ ಅ ಸ್ವರದ ಮುಂದೆ ಅ ಸ್ವರ ಬಂದಿದೆ, ವ ಆಗಮ ಆಗಿದೆ, ವಕಾರಾಗಮ. 19, ಒಲ ಪ್ಲಸ್ ಅನ್ನು ಒಲವನ್ನು ಒಲ ಅ ಸ್ವರದ ಮುಂದೆ ಅನ್ನು ಅ ಸ್ವರ ಬಂದಿದೆ, ವ ಆಗಮ ಆಗಿದೆ, ವಕಾರಾಗಮ. 20, ನಿನ್ನೆ ಪ್ಲಸ್ ಇಂದ ಕೂಡಿಸಿ ಬರೆದಾಗ ನಿನ್ನೆಯಿಂದ ಬಿಡಿಸಿದಾಗ ನಿನ್ನೆ ಎ ಸ್ವರದ ಮುಂದೆ ಈ ಸ್ವರ ಬಂದಿದೆ, ಯ ಅಕ್ಷರ ಆಗಮ ಆಗಿದೆ, ಆದ್ರಿಂದ ಇದೊಂದು ಯಕಾರಾಗಮ ಸಂಧಿ.